ಹಲೋ ಫ್ರೆಂಡ್ಸ್, ಇವತ್ತು ನೋಡೋಣ ನಾರ್ಮಲ್ ಟೆಸ್ಟರ್ ಏನು, ಡಿಟೆಕ್ಟರ್ ಟೆಸ್ಟರ್ ಏನು. ನಾರ್ಮಲ್ ಟೆಸ್ಟರ್ ಏನು ಕೆಲಸ, ಡಿಟೆಕ್ಟರ್ ಏನು ಕೆಲಸ, ಅಂದರೆ ಇಬ್ಬರಲ್ಲಿಗೆ ಏನು ಸಂಬಂಧ ಐತೆ ಅದು ನೋಡೋಣ. ಇದೊಂದು ಟೆಸ್ಟರ್ ನೋಡಿ, ಇದು ಡಿಟೆಕ್ಟರ್ ಟೆಸ್ಟರ್. ವೈಯರ್ ಮೇಲೆ ಟಚ್ ಮಾಡಿದೆ ಅಂದರೆ ಸಪ್ಲೈ ಕಾಣಿಸ್ತಾ ಇದ್ದಾರೆ ನೋಡಿ. ವೈಯರ್ ಮೇಲೆ ಟಚ್ ಮಾಡಿದ್ದು ಅಂದರೆ ಸಪ್ಲೈ ಕಾಣಿಸ್ತಾ ಇದ್ದಾರೆ, ಸರಿನಾ. ಇದು 3 ಫೇಸ್ ಐತೆ, 3 ಫೇಸಲ್ಲಿ ಹಾಗೆಯೇ ಸಪ್ಲೈ ಆಯಿತಾ ಅಂದರೆ ವೈರಲ್ಲಿ ಟಚ್ ಮಾಡಿದ್ದು ಅಂದರೆ ಸಪ್ಲೈ ಕಾಣಿಸ್ತಾ ಇದೆ. ಇದರಲ್ಲಿ ನೋಡಿ ನಾರ್ಮಲ್ ಟೆಸ್ಟರ್ ಹಂಗೆ ಟಚ್ ಮಾಡಿದ್ದು ಅಂದರೆ ಎಲ್ಲೇ ಟಚ್ ಮಾಡಬೇಕು ಅಲ್ಲೇ ಕರೆಂಟ್ ತೋರಿಸ್ತಾರೆ, ಸರಿನಾ. ಇದು ನೋಡಿ ಹಿಂಗೆ ಈಗ 3 ಫೇಸ್ ಸಪ್ಲೈ ವೈರ್ ಮೇಲೆ ಟಚ್ ಆಗಿದೆ ಅಂದರೆ ಇದು ಬರ್ತಾರೆ. ಇದೇ ಒಂದು ಸಕಾಲಕ ಟೆಸ್ಟರ್ ಅಂದರೆ ಹೇಳ್ತಾರೆ ಇಲ್ಲ, ಸಕಾಲಕ ಟೆಸ್ಟರ್ ಆ ಟೈಪ್ ಇದೆ. ಇದೇ ನಾರ್ಮಲ್ ಟೆಸ್ಟರ್ ಟಚ್ ಮಾಡಿದೆ ಅಂದರೆ ಕಾಣಿಸ್ತಾ ಇದ್ದಾರೆ. ಇದು ಡಿಟೆಕ್ಟರು AC ವೋಲ್ಟ್ ನಾನ್ ಕಾಂಟ್ಯಾಕ್ಟ್ ಡಿಟೆಕ್ಟರ್. ಇದು ಒಂದು ಮೇಲೆ ಟಚ್ ಆಗೋದ್ರೆ ಕರೆಂಟ್ ಈ ಬಾಯಿ ಬರ್ತಾಯಿದೆ, ಅದೇ ಮೇಲೆ ಸ್ವಿಚ್ ಆಗಿದ್ದೆ ಮುಂದೆ ಕರೆಂಟ್ ಆಯಿತು ಏನಾಯಿತು. ಇದೇ ಟೆಸ್ಟಲ್ಲಿ ಟಚ್ ಮಾಡೋಕ್ಕೆ ಆಗೋದು. ಮೇಲೆ ಹಾಕಿದ ಮತ್ತೆ ಕರೆಂಟ್ ಇದರಲ್ಲಿ ಐತೆ, ಬೋರ್ಡಲ್ಲಿ ಐತೆ ಏನು ಗೊತ್ತಾಗ್ಬಿಡ್ತದೆ. ಇನ್ನೊಂದು ಸರಿ ನೋಡಿ, ಇಲ್ಲೊಂದು 3 ಫೇಸ್ ಸ್ಟಾರ್ಟರ್ ಒಂದೇ. ಇದರಲ್ಲಿ ಸಪ್ಲೈ ಔಟ್ಪುಟ್ಟು ಇಲ್ಲ, ಔಟ್ಪುಟ್ ಸಪ್ಲೈ ಈಗ ಇಲ್ಲ, ತೋರಿಸ್ತಾ ಇಲ್ಲ. ಈಗ ನೋಡಿ ಈಗ ಸ್ಟಾರ್ಟ್ರಲ್ಲೇ ಚೆಕ್ ಮಾಡಲ, ಅದು ಹಿಂಗೆ ಪವರ್ ಫ್ಯಾಕ್ಟ್ರ್ ತೋರಿಸ್ತಾ ಇದ್ದರೆ ಅದು ಒಂದು ಸ್ವಲ್ಪ ನೋಡೋಣ. ಈಗ ಇಲ್ಲಿ ಸಪ್ಲೈ ಇಲ್ಲ, ಇಲ್ಲಿ ಸ್ವಲ್ಪ ಇಲ್ಲ, ಇನ್ಪುಟ್ ಇಲ್ಲಿ ಆಯಿತು ನೋಡಿದೆ, ಇನ್ಪುಟ್ಲಿ ಸಪ್ಲೈ ಆಯಿತು ತೋರಿಸಿದೆ. ಇದೇ ಒಂದು ನಾರ್ಮಲ್ ಟೆಸ್ಟರಲ್ಲಿ ಡಿಫೆಕ್ಟು, ಡಿಟೆಕ್ಟರ್ ಟೆಸ್ಟರಲ್ಲಿ ಇದೋ ಒಂದು ಡಿಫೆಕ್ಟ್ ಐತೆ. ಎರಡಲ್ಲಿ ಸಮಸ್ಯೆ ವ್ಯತ್ಯಾಸ ಐತೆ ನೋಡಿ. ಇದು ಟೆಸ್ಟ್ ಮಾಡಿ ನೋಡ್ತೀವಿ. ಒಂದು ಬಿಟ್ಟು ವೈರಲ್ಲಿ ನಿಮಗೆ ಸರಿಯಾಗಿ ತೋರಿಸಿದೆ ಅಂದರೆ ಗೊತ್ತಾಗ್ಬಿಡ್ತಾರೆ ಇದರಲ್ಲಿ ಏನು ಸಮಸ್ಯೆ ಐತೆ, ಅದರಲ್ಲಿ ಏನು ಸಮಸ್ಯೆ ಐತೆ. ಇದು ಹೆಂಗೆ ಕಾಣಿಸ್ತಾ ಇದೆ, ಅದೇ ಹೆಂಗೆ ಕಾಣಿಸ್ತಾ ಇದೆ. ಒಳ್ಳೆ ಇದೆ ನಾರ್ಮಲ್ ಟೆಸ್ಟರು, ಒಳ್ಳೆ ಇಲ್ಲ ಅಂದರೆ ಡಿಟೆಕ್ಟರ್ ಟೆಸ್ಟರು ನೋಡಿ. ಈಗ ನಮ್ಮ ಕಡೆ ಒಂದೇ ನಾರ್ಮಲ್ ಟೆಸ್ಟರ್ ಐತೆ, ಒಂದೇ ಡಿಟೆಕ್ಟರ್ ಟೆಸ್ಟರ್ ಐತೆ. ಈಗ ವೈರಲ್ಲಿ ನಾರ್ಮಲ್ ಟೆಸ್ಟರಲ್ಲಿ ಚೆಕ್ ಮಾಡಲ, ನಮಗೆ ಸಪ್ಲೈ ಬರ್ತಾಯಿದೆ ಏನು, ನಮಗೆ ಈಗ ಇದರಲ್ಲಿ ಸಪ್ಲೈ ಬರ್ತಾಯಿದೆ. ಈಗ ಇದೇ ವೈರಲ್ಲಿ ಸಪ್ಲೈ ಬರ್ತಾಯಿದೆ ನೋಡಿದೆಯಾ, ಇದೇ ವೈರಲ್ಲಿ ಸಪ್ಲೈ ಬರ್ತಾಯಿದೆ. ಇದೇ ವೈರಲ್ಲಿ ನಮಗೆ ಸಪ್ಲೈ ಬರ್ತಾಯಿದೆ. ಈಗ ವೋಲ್ಟ್ ಟೆಸ್ಟರಲ್ಲಿ ಚೆಕ್ ಮಾಡಲ, ಅದರಲ್ಲಿ ಸಪ್ಲೈ ಬರ್ತಾಯಿದೆ ಏನು. ಸ್ವಿಚ್ ಆನ್ ಮಾಡಲ, ಸ್ವಿಚ್ ಆನ್ ಇಲ್ಲ, ಸ್ವಿಚ್ ಆನ್ ಮಾಡಬೇಕು. ಇದರಲ್ಲಿ ಸ್ವಿಚ್ ಆನ್ ಮಾಡಿ ನೋಡೋಣ. ಇದರಲ್ಲಿ ಸಪ್ಲೈ ಇದರಲ್ಲಿ ಹಿಂಗೆ ಕಾಣ್ತಾ ಇದೆ. ವೈರಲ್ಲಿ ಟಚ್ ಮಾಡಿದೆ ಕೂಡ ಇದರಲ್ಲಿ ಸಪ್ಲೈ ಆಯಿತೆ, ಸರಿನಾ. ಇದರಲ್ಲಿ ಸಪ್ಲೈ ಆಯಿತೆ ಅಂತ ಒಂದು ವೈರಲ್ಲೇ ಚೆಕ್ ಮಾಡಲ, ಎಂಡ್ ಟು ಎಂಡ್ ವೈರ್ ಚೆಕ್ ಮಾಡಲ. ಅದು ವೈರ್ ಸರಿ ಐತೆ ಅಂದರೆ ಕಾಣಿಸ್ತಾರೆ, ಕಂಟಿನ್ಯೂಡ್ ಸರಿಯಾಗಿ ಕಾಣಿಸ್ತಾರೆ. ಬರೀ ಸೆಂಟ್ರಲ್ಲಿ ಹೆಂಗೆ ಕಟ್ ಆಗುತ್ತೆ ಅದು ಗೊತ್ತಾಗುತ್ತೆ ಇಲ್ವಾ, ಹಿಂಗೆ ಗೊತ್ತಾಗುತ್ತೆ ನೋಡಿ. ಇದೀಗ ನಮ್ಮದು ಕಂಟಿನ್ಯೂಡ್ ಸರಿಯಾಗಿ ಬರ್ತಾಯಿದೆ. ಇದರಲ್ಲಿ ಈ ವೈರ್ ಒಂದೇ ಜಾಯಿಂಟ್ ಮಾಡಿ ನೋಡಿದ್ದೆ, ಇದೇ ವೈರ್ ಕಂಟಿನ್ಯೂಡ್ ನಮ್ಮದು ಸರಿ ಐತೆ, ಸರಿಯಾಗಿ ಬರ್ತಾಯಿದೆ. ಇಲ್ಲೇ ಕಟ್ ಆಗುತ್ತೆ, ಅದು ಇದರಲ್ಲಿ ತೋರಿಸ್ತಾ ಇಲ್ಲ, ಮಲ್ಟಿಮೀಟರಲ್ಲಿ ಅದು ತೋರಿಸ್ತಾ ಇಲ್ಲ. ಹಿಂಗೆ ತೋರಿಸ್ತಾರೆ ನೋಡಲ, ಅದು ಟೆಸ್ಟಲ್ಲೇ ಹಿಂಗೆ ತೋರಿಸ್ತಾರೆ ನೋಡಲ. ಇದರಲ್ಲಿ ಗೊತ್ತಾಗ್ಬಿಡ್ತಾರೆ ಹೆಂಗೆ ಕಟ್ ಆಗಿದೆ, ವೈರ್ ಯಾವ ಟು ಯಾವ ಕಟ್ ಆಗಿದೆ. ನಾನು ಪೂರ್ತಿ ಅದು ವೈರ್ ಕನೆಕ್ಟಿಂಗ್ ಐತೆ, ಕನೆಕ್ಟಿಂಗ್ ಆಗ್ಬೋದು. ಇದರಲ್ಲಿ ಹಿಂಗೆ
ಕಟ್ಟಾಗಿದೆ ನೋಡೋಣ. 2 ಬಿಟ್ಟ ಪಿ ಸಿ ವೈರಲ್ಲಿ ಪ್ರಾಕ್ಟಿಕಲ್ ಮಾಡ್ತಾಯಿದ್ವಿ ನೋಡಿ. ಪ್ರಾಕ್ಟಿಕಲ್ ಮಾಡಿ ನಿಮಗೆ ನೋಡ್ತಾ ಇದ್ವಿ ನೋಡಿ ಯಾವ ಥರ. ಮಲ್ಟಿಮೀಟರಲ್ಲಿ ಏನು ಕೆಲಸ, ಡಿಟೆಕ್ಟರ್ ಬೋಲ್ಡ್ ಡಿಟೆಕ್ಟರ್ಲಿ ಏನು ಕೆಲಸ, ಇನ್ನು ಸಪ್ಲೈ ಆಗಿದೆ ನೋಡಿ. ಇದರಲ್ಲಿ ಸಪ್ಲೈ ಆಯಿತು. ಈಗ ಸಪ್ಲೈ ಇದರಲ್ಲಿ ಆಯಿತು ನೋಡಿ. ಇದು ನೋಡಿ, ಇದೆ ಆಯಿತು, ಇಲ್ಲ ಇಲ್ಲೇ ಆಯಿತು, ಸಪ್ಲೈ ಆಯಿತು. ಇದು ಡಿಟೆಕ್ಟರಲ್ಲಿ ನೋಡೋಣ. ಡಿಟೆಕ್ಟರ್ ನೋಡಿ ಬಂದೆ, ಇದು ಸಪ್ಲೈ ಆಯಿತು. ಇಲ್ಲ ಅಂದರೆ ಇಲ್ಲಿಗೆ ಸಪ್ಲೈ ಈಗ ಆಯಿತು. ವೈರ್ ಟಚ್ ಮಾಡಿದೆ ಕೂಡ ಬಂದುಬಿಡ್ತಾರೆ. ಸಪ್ಲೈ ಆಯಿತು ಅಂದರೆ ಇದು ಇಲ್ಲೇ ನಾವು ಜಾಯಿಂಟ್ ಆಗಿದೆ. ಇಲ್ಲೇ ನೋಡಿ, ನಾವು ಇಲ್ಲೇ ಜಾಯಿಂಟ್ ಆಗಿದೆ. ಇಲ್ಲೇ ಜಾಯಿಂಟ್ ಆಗುವಂತೆ ಇಲ್ಲಿಗೆ ಬರ್ತಾರೆ. ಈಗ ಸಪೋಸ್ ಇದೇ ನಾವು ಬಿಡ್ತೀವಿ. ಇದೇ ಬಿಟ್ಟು ಪೀಸ್ ಜಾಯಿಂಟ್ ಮಾಡಿದೆ, ಅದು ನಾವು ಬಿಡ್ತೀವಿ. ಇದು ನಾವು ಬಿಟ್ಟು ಬಿಚ್ಚಿದೆ, ಬಿಚ್ಚಿ ಸ್ವಲ್ಪ ದೂರ ಹಾಕಿದೆ ನೋಡಲ್ಲ. ಈಗ ಇದೇ ಯಾವ ಥರ ಇಲ್ಲೇ ಸಪ್ಲೈ ಆಯಿತು. ಈಗ ನೋಡಿ, ಈಗ ಇದರಲ್ಲಿ ಸಪ್ಲೈ ಈಗ ಆಯಿತು. ಸರಿ, ಇಟ್ಟದಾಗ ಇದರಲ್ಲಿ ಇಲ್ಲ, ಬಿಚ್ಚಿದೆ, ಇದರಲ್ಲಿ ಇಲ್ಲ, ಇದರಲ್ಲಿ ಸಪ್ಲೈ ಕಾಣಿಸ್ತಾ ಇಲ್ಲ. ಸಪೋಸ್ ಯಾವ ಥರ ನಿಮಗೆ ಇಲ್ಲೇ ಒಂದು ಇಲ್ಲಿಗೆ ಕಟ್ಟಾಗಿದೆ ಅಂದರೆ ತೋರಿಸ್ತಾ ಇಲ್ಲ. ಸರಿ ನೋಡಿ, ಇಲ್ಲೇ ಒಂದು ಇಲ್ಲಿಗೆ ನಿಮಗೆ ಟಚ್ ಆಯಿತು ಅಂದರೆ ಸಪ್ಲೈ ಬರ್ತಾಯಿದೆ. ಟಚ್ ಆಗಿದೆ ಅಂದರೆ ನಿಮಗೆ ಸಪ್ಲೈ ಬರ್ತಾಯಿದೆ, ಕಾಣಿಸ್ತಾ ಇದ್ದಾರೆ. ದೊಡ್ಡ ವೈರ್ ಸಪೋಸ್ ನಿಮಗೆ ಒಂದು 50 ಮೀಟ್ರ್ ಕೇಬಲ್ ಐತೆ, ಕೇಬಲಲ್ಲಿ ಎಲ್ಲೇ ಕಟ್ಟಾಗಿದೆ ವೈರ್ ಗೊತ್ತಾಗ್ಬಿಡ್ತಾರೆ. ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಮಲ್ಟಿಮೀಟ್ರ್ ಗೊತ್ತಾಗೋದಿಲ್ವಾ ಸಂಪೂರ್ಣ ಎಲ್ಲೇ ಕಟ್ಟಾಗಿದೆ ಗೊತ್ತಾಗೋದಿಲ್ವಾ? ಇಲ್ಲ ವೈರ್ ಕಟ್ಟಾಗಿದೆ ಗೊತ್ತಾಗುತ್ತೆ. ಇದರಲ್ಲಿ ಎಲ್ಲೇ ಕಟ್ಟಾಗಿದೆ ಸ್ಪೋಸ್ಟ್ ಗೊತ್ತಾಗ್ಬಿಡ್ತಾರೆ. ಇದರಲ್ಲಿ ಬೋಲ್ಡ್ ಡಿಟೆಕ್ಟರ್ ಟೆಸ್ಟಲ್ಲಿ ನಿಮಗೆ ಪೂರ್ತಿ ಗೊತ್ತಾಗ್ಬಿಡ್ತಾರೆ ಇಲ್ಲೇ ಕಟ್ಟಾಗಿದೆ ನೋಡಿ. ಇನ್ನೊಂದು ಸರಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀವಿ. ಏನು ನೋಡಿ, ಇಲ್ಲೇ ಸಪೋಸ್ ಇಲ್ಲೇ ತೆಗೆ ನೋಡಿ, ಇಲ್ಲೇ ತಗೊಂಡು ನೋಡೋಣ. ಇಲ್ಲೇ ಒಂದು ಸಪ್ಲೈ ಐತೆ, ಸರಿಲ್ಲ. ಸಪೋಸ್ ಇಲ್ಲೇ ನಾವು ಮಾರ್ಕ್ ಮಾಡಿದೆ, ನಾರ್ಮಲ್ ಟೆಸ್ಟರ್ ಆಗಿ ಮಾರ್ಕ್ ಮಾಡಿದೆ. ಇಲ್ಲೇ ಒಂದು ಸಪ್ಲೈ ಐತೆ. ಈಗ ಸ್ವಲ್ಪ ಬಿಟ್ಟು ಪೀಸ್ ತೊಗೊಂಡಿದ್ದೆ, ಸ್ವಲ್ಪ ಬಿಟ್ಟು ಪೀಸನ್ನು ತೊಗೊಂಡಿದ್ದೆ ನೋಡಿ. ಇಲ್ಲೇ ಒಂದು ಮಾರ್ಕ್ ಮಾಡಿದ್ದೆ, ಇಲ್ಲೊಂದೇ ನಮಗೆ ಸಪ್ಲೈ ಆಯಿತು. ಸಪೋಸ್ ಇಲ್ಲೇ ಕಟ್ಟಾಗಿದೆ, ಇಲ್ಲೇ ಸಪೋಸ್ ಕಟ್ಟಾಗಿದೆ, ವೈರ್ ಬರ್ನ್ ಆಗಿದೆ, ಒಳಗೆ ಗೊತ್ತಾಗುತ್ತೆ ಇಲ್ವಾ? ಇಲ್ಲೇ ಕಟ್ಟಾಗಿದೆ ಗೊತ್ತಾಗುತ್ತೆ ಇಲ್ವಾ ನೋಡಿ. ಇಲ್ಲಿಂದ ಸಪ್ಲೈ ಬಂದಿದೆ, ಇಲ್ಲೇ ನೋಡಿ, ಇಲ್ಲೇ ಒಂದು ಇಲ್ಲಿಗೆ ಸಪ್ಲೈ ಇಲ್ಲ, ಕಾಣಿಸ್ತಾ ಇಲ್ಲ, ಸರಿಲ್ಲ. ಇದೇ ಅಂದರೆ ಇಲ್ಲಿಗೆ ಸಪ್ಲೈ, ಇದರಲ್ಲಿ ಸಪ್ಲೈ ಆಯಿತಾ ಕಾಣಿಸ್ತಾರೆ, ಇದರಲ್ಲಿ ಸಪ್ಲೈ ಇಲ್ಲ. ಸಪೋಸ್ ಕಟ್ಟಾಗಿದೆ ಅಂದರೆ ಈಗ ಕಾಣಿಸ್ತಾ ಇಲ್ಲ ನೋಡಿ, ಈ ಥರ ಕಾಣಿಸ್ತಾ ಇಲ್ಲ. ಇದೇ ನಮಗೆ ಸ್ವಲ್ಪ ಇದರಲ್ಲಿ ಇಲ್ಲೇ ಕಟ್ಟಾಗಿದೆ, ಇಲ್ಲೇ ಕಟ್ ಮಾಡಿ ನಾವು ಸರ್ವಿಸಿಂಗ್ ಮಾಡಿಬಿಡ. ನೀವು ಇಲೆಕ್ಟ್ರಿಕಲ್ ಸರ್ವಿಸಿಂಗ್ ಕೆಲಸ ಮಾಡ್ತಾರೆ ಅಂದರೆ ಈ ಥರ ಒಂದು ಬೋಲ್ಡ್ ಡಿಟೆಕ್ಟರ್ ಟೆಸ್ಟರ್ ತೊಗೊಳ್ಳಿ, ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಈಜಿ ಆಗುತ್ತೆ. ಈ ಕೆಲಸದಲ್ಲಿ ನಿಮಗೆ ಈಜಿ ಆಗುತ್ತೆ. ಬೋಲ್ಡ್ ಡಿಟೆಕ್ಟರ್ ಟೆಸ್ಟರ್ ಈ ಥರ ಇರ್ತಾರೆ. ಒಂದು 700-800 ರೂಪಾಯಿ ಇಡ್ತಾರೆ. ನಾವು ತೊಗೊಂಡಿದ್ದು 1 ವರ್ಷ ಐತೆ, 700 ರೂಪಾಯಿ ತೊಗೊಂಡಿದ್ದೆ. ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ನಾವು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಇಲ್ಲಿಗೆ ನಾವು 700 ರೂಪಾಯಿ ಈ ಥರ 800 ರೂಪಾಯಿ ಆಗಬೇಕು ತೊಗೊಂಡಿದ್ದೆ. ನಾವು ಇದೆ ಡಿಸ್ಕಷನ್ ಅಲ್ಲೇ ಐತೆ, ನೋಡ್ಕೊಂಡು ತೊಗೊಳ್ಳಿ. ಒಳ್ಳೆ ಆಗುತ್ತೆ, ನಮಗೆ ಒಳ್ಳೆ ಆಗುತ್ತೆ, ನಿಮಗೆ ಯಾವ ಥರ ಆಗುತ್ತೆ ನೋಡಿ. ಇಲ್ಲ ಇದರಲ್ಲಿ ಫುಲ್ಲು ಈಜಿ ಆಗುತ್ತೆ ಕೆಲಸ ಮಾಡೋಕ್ಕೆ. ಫುಲ್ಲು ಹೆಂಗೆ ಟೆಸ್ಟ್ ಟಚ್ ಮಾಡೋಕ್ಕೆ ಇಲ್ಲ, ಕರೆಂಟ್ ಅರ್ಥನೇ. ಚಾನಲ್ಗೂ ಸಬ್ಸ್ಕ್ರೈಬರ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಮಾಡಿಬಿಡಿ, ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿಬಿಡಿ.